ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾವು ಈ ತರ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಿದೀವಿ. ಫಾರ್ ದ ಫಸ್ಟ್ ಟೈಮ್ ನಾವಿಬ್ರು ಒಂದು ಸಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ ಲೈಫಿಗೆ ಸಾಯಿ ಎಂಟ್ರಿ ಆದ್ರು, ಹೆಂಗೆ ಏನು ಅಂತಾನೂ ಗೊತ್ತಾಗ್ಲಿಲ್ಲ. ಇವರು ಅವ್ರ ಸರ್ ಜೊತೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು ಬುಕ್ ಕೊಟ್ರು ಇವರಿಗೆ, ಸಾಯಿ ಸಚ್ಚರಿತೆ ಅಂತ ಹೇಳ್ಬಿಟ್ಟು. ಆ ಬುಕ್ ನ ಅವ್ರು ಕೊಟ್ಬಿಟ್ಟು ಇದನ್ನ ಯಾರಾದ್ರೂ ಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳಿ ಅವ್ರು ಕೊಟ್ರು. ಇವ್ರು ತಗೊಂಡ್ಬಂದ್ರು. ಅವ್ರು ಹೇಳಿದ್ರು ಈ ತರ ನಿನಗೆ ಏನಾದ್ರು ಆಗಿಲ್ಲ ಅನ್ನೋದು, ಆಗ್ತಾ ಇಲ್ಲ ಎಷ್ಟು ಕಷ್ಟಪಟ್ರು ಅಂತ ಇದ್ದಿದ್ ವಿಷಯನ ಅದ್ರ ಮುಂದೆ ಹೇಳ್ಕೊಂಡ್ಬಿಟ್ಟು ಅದಕ್ಕೆ ಸರೆಂಡರ್ ಆಗಿ ಅದನ್ನ ಓದಿ ಮುಗಿಸಿ ನೋಡು, ನಿನ್ ಲೈಫಲ್ಲಿ ಅದು ಯಾವ ತರ ಏನಂತಾರೆ ಬದ್ಲಾಗ್ತಾ ಹೋಗುತ್ತೆ ಅಂತ ಹೇಳಿ. ಸೊ ತಗೊಂಬಂದ್ ಇಟ್ರೆ ನಾವು ಎಷ್ಟೊಂದ್ ದಿನದಿಂದ ನೋಡ್ತಾನೆ ಇದೀವಿ. ಅಂದ್ರೆ ಗುರುವಾರಕ್ಕೆ ಅದನ್ನ ಸ್ಟಾರ್ಟ್ ಮಾಡಿ ಹೆಂಗ್ ಮಾಡ್ಬೇಕು, ಈ ಗುರುವಾರ ಮಾಡೋಣ ಅಂತ ಹೇಳ್ಬಿಟ್ಟು ಏನಾದ್ರು ಅನ್ಕೊಂಡ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂತಿದ್ವಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಗುರುವಾರ ಏನಾದ್ರು ಒಂದ್ ಕೆಲ್ಸ ಬಂದಿರೋದು. ಮತ್ತೆ ಇಲ್ಲ ಗುರುವಾರ ಫ್ರೀ ಇದೀವಿ ಅಂದ್ರೆ ಆ ಭಾನುವಾರ ಏನಾದ್ರು ಕೆಲ್ಸ ಇರೋದು ಅಂದ್ರೆ ಅದನ್ನ ಡಿಸ್ಕಂಟಿನ್ಯೂ ಮಾಡ್ಬಾರ್ದು. ಇವಾಗ ನಾನು ನೋಡ್ತಿದೀನಿ ಅಂದ್ರೆ ಗುರುವಾರಕ್ಕೆ ಅದು ಎಂಡ್ ಆಗೋ ತರ ಇರ್ಬೇಕು, ಮಧ್ಯೆ ಎಲ್ಲೂ ಡಿಸ್ಕನೆಕ್ಟ್ ಆಗ್ಬಾರ್ದು ಅಂತ ಹೇಳಿದ್ರು. ಸೊ ನಮ್ದು ಹಂಗೆ ನಾವೇ ರೀಸನ್ಸ್ ಕೊಡ್ತಿದ್ವೋ ಅಥವಾ ಮಾಡಕ್ ಆಗ್ತಿರ್ಲಿಲ್ವೋ ಗೊತ್ತಿಲ್ಲ. ಈ ಗುರುವಾರ ಏನಾದ್ರೂ ಪರವಾಗಿಲ್ಲ, ಯಾಕೆಂದ್ರೆ ನಮ್ದು ಎಮೋಷನಲಿ ಸ್ವಲ್ಪ ಇಬ್ರು ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಮಾಡಿದ್ವಿ. ಲಿಟ್ರಲಿ ಅದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಫೈನಾನ್ಷಿಯಲಿ ಅಂತಾನು ಎಲ್ಲಾ ವಿಷಯಗಳನ್ನೂ ನೋಡಕ್ ಆಗಲ್ಲ. ಅದನ್ನಾದ್ಮೇಲೆ ನಮ್ಮಿದ್ರಲ್ಲಿ ಒಂದ್ ಸ್ವಲ್ಪ ಅದು ಎಲ್ಲದನ್ನು ಸೆಟ್ರೇಟ್ ಆಯ್ತು ಅಂತಾನು ಅನ್ಕೋಬಹುದು. ಅಂದ್ರೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಬೇರೆ ಏನಾದ್ರೂ ಆಯ್ತು. ಅದನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮಿದ್ರಲ್ಲಿ ಇದ್ದಿದ್ದು ಅದಾದ್ಮೇಲೆ ತುಂಬಾನೇ ಒಂಥರ ನೆಮ್ಮದಿ ಅಂತ ಹೇಳ್ಬೋದು ಅಷ್ಟೇನೆ. ತುಂಬಾ ನೆಮ್ಮದಿ ಸಿಕ್ಕಿದೆ. ಅಂದ್ರೆ ಯಾವ್ದನ್ನೇ ಓದ್ಲಿ ಯಾವ್ದನ್ನೇ ಮಾಡ್ಲಿ ನಂಬಿಕೆ ಇಟ್ ಮಾಡ್ಬೇಕು ಅನ್ನೋದು ಅದಕ್ಕೇನೆ. ಇಲ್ಲ ನಾನು ಅವತ್ತು ಸ್ಟ್ರಾಂಗ್ ಆಗಿ ಅನ್ಕೊಂಡಿಲ್ಲ, ಇವತ್ತೇನಾದ್ರೂ ಆಗ್ಲಿ ಸ್ಟಾರ್ಟ್ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಸ್ಟಾರ್ಟ್ ಮಾಡ್ಸಿದೆ. ಇವತ್ತಿಗೆ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದ್ದು ಎಷ್ಟು ಖುಷಿ ಆಗಿದೆ ಅಂದ್ರೆ ಏನಿಲ್ಲ, ಇವತ್ತೊಂದ್ ಸ್ವಲ್ಪ ಸ್ವೀಟ್ ಮಾಡ್ಬಿಟ್ಟು ಅದಕ್ಕೆ ಎಡೆ ಮಾಡಿ, ಅದು ದೊಡ್ಡದಾಗಿ ಏನೋ ಮಾಡ್ಬೇಕು ಅನ್ನೋ ತರನು ಇಲ್ಲ. ಎಷ್ಟು ಸಿಂಪಲ್ ಆಗಿ ಅದನ್ನ ಮುಗಿಸ್ಬೋದು ಅಂತ ನನಗೂ ಗೊತ್ತಿರಲಿಲ್ಲ. ಹೆಂಗ್ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಹೆಂಗ್ ಎಂಡ್ ಆಯ್ತು ಅಂತ. ಸೊ ಆ ಬುಕ್ ನ ಇವಾಗ ತೋರಿಸ್ತೀನಿ, ಅದನ್ನ ನಮ್ಮ ಅಮ್ಮನ್ಗೂ ಪ್ರೆಸೆಂಟ್ ಮಾಡ್ಬೇಕು. ಇವಾಗ ಸಾಯಿ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದ ನಿಮಗೂನು ತೋರಿಸಿ, ಈ ವಿಡಿಯೋ ನೋಡ್ತಿರೋದು ಎಲ್ಲರಿಗೂ ಸಾಯಿ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ. ಇನ್ನ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋದ್ವಿ. ಆಫ್ಟರ್ 7 or 8 years ಆದ್ಮೇಲೆ ನಾನು ಸಾಯಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನಾನು ಮುಂಚೆ ಶಿವಮೊಗ್ಗದಲ್ಲಿ ಡಿಗ್ರಿ ಓದ್ತಾ ಇದ್ದಾಗ ಸಾಯಿ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಅವಾಗ ಸಾಯಿ ಮಹತ್ವ ಅದೇನು ಗೊತ್ತಿರ್ಲಿಲ್ಲ. ಜಸ್ಟ್ ಸಂಜೆ ಹೋದ್ರೆ ಅಂದ್ರೆ ನೋಡಕ್ ಚೆನ್ನಾಗಿರುತ್ತೆ, ಆಂಬಿಯನ್ಸ್ ಚೆನ್ನಾಗಿರುತ್ತೆ. ಸಾಯಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ, ಸ್ವೀಟ್ಸು ಬಿಸ್ಕೆಟ್ಸ್ ಎಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಿದ್ದಿದ್ದಷ್ಟೇನೆ. ಅದಾದ್ಮೇಲೆ ಈ ಸಾಯಿ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಂಡ್ಮೇಲೆ ಫಸ್ಟ್ ಟೈಮು ಸಾಯಿ ದೇವಸ್ಥಾನಕ್ಕೆ ನಾನು ಭೇಟಿ ನೀಡ್ತಾ ಇರೋದು. ತುಮಕೂರಲ್ಲಿರೋ ಸಾಯಿ ದೇವಸ್ಥಾನಕ್ಕೆ ಬಂದಿರೋದು. ಅದು ನಾನು ಮುಂಚೆ ಶಿವಮೊಗ್ಗದಲ್ಲಿ ಹೋಗ್ತಿದ್ನಲ್ಲ, ಅದಕ್ಕಿಂತ ತುಂಬಾ ದೊಡ್ಡ ದೇವಸ್ಥಾನ. ಒಳಗ್ ಕೂಡ ಆಂಬಿಯನ್ಸ್ ಅಷ್ಟೇ ಚೆನ್ನಾಗಿದೆ, ಹೊರಗೂ ಕೂಡ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಸಾಯಿ ದೇವಸ್ಥಾನದ ಹೊರಗೂ ಕೂಡ ಹಲವಾರು ದೇವರುಗಳ ದೇವಸ್ಥಾನ ಕೂಡ ಮಾಡಿದ್ದಾರೆ. ಗಣಪತಿ, ಶಿವ, ತುಂಬಾ ದೇವಸ್ಥಾನಗಳು ಕೂಡ ಮಾಡಿದ್ದಾರೆ. ಅಂದ್ರೆ ಪಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಹೋಗಿದ್ದಾರೆ. ಇನ್ನ ಸಾಯಿ ನಮ್ ಲೈಫಲ್ಲಿ ಎಂಟ್ರಿ ಹೇಗಾಯ್ತು ಅಂತ ಹೇಳಿದ್ದೀನಿ. ಇವ್ರ ಸರ್ರು ಜೊತೆಗೆ ಬೇರೆ ಕೆಲ್ಸಕ್ಕೆ ತುಮಕೂರಿಗೆ ಹೋದಾಗ ಸಾಯಿ ದೇವಸ್ಥಾನ ಕಣ್ಣಿಗೆ ಬೀಳುತ್ತೆ. ಸೊ ಅವರು ಸಾಯಿನ ಮುಂಚೆಯಿಂದನೂ ಆರಾಧಿಸ್ತಿರೋದ್ರಿಂದ ಅವರು ಹೆಂಗಿದ್ರು ಅನ್ಎಕ್ಸ್ಪೆಕ್ಟೆಡ್ಲಿ ಸಿಕ್ಕಿದೆ, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಾಗ ಅವರು ಇವರಿಗೆ ಸಾಯಿ ಸಚ್ಚರಿತೆ ಅನ್ನೋ ಬುಕ್ ನ ಕೊಡ್ತಾರೆ. ಆ ಬುಕ್ ನ ನಾವೇ ತಗೊಳ್ಳೋದಲ್ಲ, ಬೇರೆಯವರು ಪ್ರೆಸೆಂಟ್ ಮಾಡ್ಬೇಕು, ಅಂದ್ರೆ ದಾನವಾಗಿ ಕೊಡ್ಬೇಕಂತೆ ಆ ಬುಕ್ ನ.
ಸೊ ಆ ದುಡ್ಡನ್ನ ಪ್ರೈಸಿಗೆ ಕೊಡಬಾರ್ದು, ಅಂದರೆ ದುಡ್ಡಿಂದ ಕೊಳ್ಳಬಾರ್ದು ಅಂತ ಹೇಳಿದ್ರು. ಇದನ್ನ ಹೇಳಿದ್ದು ನಮ್ಮಕ್ಕ ಸಾಯಿ ದೇವಸ್ಥಾನಕ್ಕೆ ಬೆಂಗಳೂರಲ್ಲಿ ಹೋದಾಗ ಅಲ್ಲಿರೋ ಅರ್ಚಕರು ಹೇಳಿದ್ರಂತೆ, ಇದನ್ನ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ತಗೋಬಾರ್ದಮ್ಮ ಅಂತಂದು. ಅವರು ಕೂಡ ಫ್ರೀಯಾಗೆ ನಮ್ಮಕ್ಕಂಗೆ ಕೊಟ್ಟಿದ್ದು, ನಮ್ಮಕ್ಕ ನಮ್ಮಮ್ಮಂಗೆ ಕೊಟ್ಟಿದ್ದಾಳೆ. ಸೊ ನೀವು ಯಾರಿಗಾದ್ರೂ ಕೊಡೋದಾದ್ರೆ ದಾನದ ರೂಪದಲ್ಲಿ ಆ ಬುಕ್ನ ಕೊಡಿ, ನಿಮಗೂ ಒಳ್ಳೇದಾಗುತ್ತೆ, ಓದೋರ್ಗೂ ಒಳ್ಳೇದಾಗುತ್ತೆ. ಇನ್ನ ನಾವು ಅನ್ಕೊಂಡಿರೋದು ಆಗುತ್ತಾ ಅಂತಂದ್ರೆ, ನಮಗೆ ಫಸ್ಟ್ ಟೈಮ್ ನಾವು ಮಾಡಿದ್ವಿ, ನಾವು ಅನ್ಕೊಂಡಿರೋದು ಆಗಿದೆ. ಯಾವುದೇ ರೀತಿಯಲ್ಲಿ ಆರ್ಥಿಕವಾಗಲಿ ಮಾನಸಿಕವಾಗಲಿ ನೀವೇನಾದ್ರೂ ಒಂದನ್ನ ಹೇಳ್ಕೊಂಡು ಸಾಯಿಗೆ ಸರೆಂಡರ್ ಆಗಿ ಮಾಡಿ ನೋಡಿ. ನಾವು ಆಗುತ್ತೆ ಅನ್ಕೊಂಡ್ರೆ ಆಗುತ್ತೆ, ಆಗಲ್ಲ ಅನ್ಕೊಂಡ್ರೆ ಆಗಲ್ಲ. ಆಗುತ್ತೋ ಆಗಲ್ಲ ಅದನ್ನ ಸೆಕೆಂಡ್ರಿ ಇಟ್ಕೊಂಡ್ರು ಸಾಯಿ ಬುಕ್ನ ಓದಿದ್ಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ದು, ನಾವು ಅದರಿಂದ ತಿಳ್ಕೊಳ್ಳೋದು ತುಂಬಾನೇ ಇದೆ ಅಂತ. ನಾವು ಫಸ್ಟ್ ಟೈಮ್ ಹೋಗಿದ್ನಲ್ಲ, ಬರಿಗೈಯಲ್ಲಿ ಹೋಗಿದ್ದೆ, ಏನು ದೇವಸ್ಥಾನಕ್ಕೆ ತಗೊಂಡು ಹೋಗಿರ್ಲಿಲ್ಲ. ಅವತ್ತಿನ ದಿನ ಮುಗಿಸಿ, ಹಬ್ಬದ ವಾತಾವರಣನೇ ಇತ್ತು. ಆ ಚರಿತ್ರೆನ ಫಸ್ಟ್ ಟೈಮ್ ಮುಗಿಸಿದ್ಮೇಲೆ ಅಲ್ಲಿ ಹೋದಾಗ ಎಲ್ಲರೂ ಬಿಸ್ಕೆಟ್ಸ್ ತಗೊಂಡ್ಬಂದಿದ್ರು. ನಾನು ಕೇಳಿದೆ ಏನಕ್ಕೆ ಅಂತ. ಸಾಯಿಗೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಮಕ್ಕಳಿಗೆ ದಾನವಾಗಿ ಕೊಟ್ರೆ ತುಂಬಾ ಖುಷಿ ಆಗುತ್ತಂತೆ. ಆ ಚರಿತ್ರೆ ಫಸ್ಟ್ ಪೇಜಲ್ಲೂ ಬರ್ದಿದೆ, ಯಾವ್ಯಾವ ತರ ಈ ಚರಿತ್ರೆನ ಓದ್ಬೇಕು, ಮುಗ್ದಾದ್ಮೇಲೆ ಏನ್ ಮಾಡ್ಬೇಕು ಅಂತ. ಮುಗ್ದಿದ್ದ ದಿನ ಚಾಕ್ಲೇಟ್ಸು ಬಿಸ್ಕೆಟ್ಸು ಅದನ್ನ ಮಕ್ಳು ಇರ್ತಾರಲ್ಲ ಅಕ್ಕಪಕ್ಕ, ಅವ್ರಿಗೆ ಕರೆದು ಕೊಟ್ರೆ ಸಾಯಿಗೆ ಖುಷಿ ಆಗುತ್ತೆ ಅನ್ನೋ ತರ ಬರ್ದಿದ್ದಾರೆ. ಅದಾದ್ಮೇಲೆ ನಾನು ಫಸ್ಟ್ ಹೇಳಿದೆ ಗುರುವಾರದಿಂದ ಗುರುವಾರಕ್ಕೆ ಅಂತ. ಅಲ್ಲ, ಗುರುವಾರದಿಂದ ಬುಧವಾರಕ್ಕೆ, ಗುರುವಾರ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಬುಧವಾರಕ್ಕೆ ಆ ಚರಿತ್ರೆನ ಮುಗಿಸ್ಬೇಕು. ಇವಾಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನ ಓದಕ್ ಸ್ಟಾರ್ಟ್ ಮಾಡಿದ್ವಾ, ನೆಕ್ಸ್ಟ್ ಬುಧವಾರದ ತನಕನು ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಓದ್ಬೇಕು ಅಂತ ಇದೆ. ಅಥವಾ ನಿಮ್ದು ಕಂಫರ್ಟಬಲ್ ಯಾವ ಟೈಮ್ ಇದೆಯೋ ಆ ಟೈಮ್ ನೋಡ್ಬಿಟ್ಟೆ ಫಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡಿ. ಇಂಥದ್ದೇ ಅಡ್ಗೆ ಮಾಡಿ ಪ್ರಸಾದ ನೀಡ್ಬೇಕು ಅಂತ ಏನಿಲ್ಲ, ತುಂಬಾ ಸಿಂಪಲ್ಲು. ಮನೆ ಶುಭ್ರ ಮಾಡ್ಕೊಳ್ಳಿ, ಮನ್ಸನ್ ಶುಭ್ರ ಮಾಡ್ಕೊಳ್ಳಿ. ಚರಿತ್ರೆನ ನಾವು ಅದಕ್ಕೆ ಸರೆಂಡರ್ ಆಗಿ ಓದಿ. ತುಂಬಾನೇ ಒಳ್ಳೆ ಚರಿತ್ರೆ. ನಾನು ಓದಿಲ್ಲ, ನನ್ನ ಹಸ್ಬೆಂಡ್ ಓದಿ ನನಗೆ ಹೇಳಿದ್ದಾರೆ. ನೋಡೋಣ, ನಾನು ಮುಂದೆ ಓದ್ತೀನಿ. ಹಿಂಗೆ ನಾವು ಅರ್ಲಿ ಬಂದ್ಬಿಟ್ಟಿದ್ವಿ, ಒಂದು 5 ಗಂಟೆಗೆನೆ ಬಂದಿದ್ವಿ. ಸೊ ಒಂದು ಪ್ರದಕ್ಷಿಣೆ ಹಾಕಿ ಹೋಗೋಣ ಅನ್ನೋಷ್ಟರಲ್ಲಿ ನಮಗೆ ದಾಸೋಹ ಅಂದ್ರೆ ಪ್ರಸಾದ ನಿಲಯ ಕಾಣಿಸ್ತು. ಬಂದಿದೀವಲ್ಲ, ಪ್ರಸಾದ ಕೊಡ್ತಾರಾ ಅಂತ ಕೇಳೋಣ ಅಂತ ಹೋದಾಗ ಅವ್ರು ಹೇಳಿದ್ದು 6 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ, ಅದಾದ್ಮೇಲೆ ನಾವು ಪ್ರಸಾದ ಕೊಡ್ತೀವಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬಿಟ್ಟು ಮಹಾಮಂಗಳಾರತಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾವು ಬಂದಿದೀವಿ ಫಸ್ಟ್ ಟೈಮು, ವೆಯ್ಟ್ ಮಾಡೋಣ. ನಾವು ಬೇರೆ ಕೆಲ್ಸಕ್ಕೆ ಬಂದಿದ್ವಿ, ಆದ್ರೂ ಇಲ್ಲ ಇವತ್ತು ಫುಲ್ ಡೇ ಇದಕ್ಕೇನೆ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ವೆಯ್ಟ್ ಮಾಡಿದ್ವಿ. 6 ಗಂಟೆಯಿಂದನೇ ಎಲ್ರು ಬರಕ್ ಸ್ಟಾರ್ಟ್ ಮಾಡೋದು. ನಾವು ಫಸ್ಟ್ ಹೋಗಿದ್ವಲ್ಲ, ನಮಗೆ ಅಷ್ಟು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಮುಂಚೆ ಹೋಗ್ಬಿಟ್ಟಿದ್ವಿ. 6 ಗಂಟೆಗೆ ಇಲ್ಲೆಲ್ಲ ಲೈಟಿಂಗ್ಸ್ ಆನ್ ಮಾಡಿದಾಗ ದೇವ್ರದ್ದು ಇನ್ನೊಂದ್ ತರ ಕಾಣಿಸೋಗ್ಬಿಡುತ್ತೆ. ಸುತ್ತ ನೋಡಿ ಸಾಯಿದು ಏನೇನ್ ಅವರು ಪವಾಡ್ಗಳು ಮಾಡಿದಾರೆ ಅದನ್ನ ಪೇಂಟಿಂಗ್ಸ್ ಮೂಲಕ ತುಂಬಾ ಡೀಟೇಲ್ಡ್ ಆಗಿ ಪೇಂಟಿಂಗ್ ಮಾಡಿದ್ದಾರೆ. ಅದು ಏನು ಅಂತಾನು ಕೆಳಗೆ ಬರ್ದಿದ್ದಾರೆ. ನಾನು ಫುಲ್ ಝೂಮ್ ಹಾಕಿ ತಗೊಂಡಿಲ್ಲ. ನೆಕ್ಸ್ಟ್ ನೀವೇನಾದ್ರೂ ಹೋದ್ರೆ ಮಾಡಿ. ಇನ್ನ ಮಹಾಮಂಗಳಾರತಿ ಆಗೋಕ್ಕೂ ಮುಂಚೆ ಧೂಪನ ಸಾಯಿಗೆ ಇದನ್ ಮಾಡ್ತಾರೆ. ಈಗ ಮಾಡೋದು ಧೂಪದ ಮಂಗಳಾರತಿ. ಸೊ ಎಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಮಾಡ್ತಾರೆ ಅಂದ್ರೆ ನೀವೇ ನೋಡಿ. ಅಲ್ಲಿ ಓದೋರೆಲ್ಲ ರೆಗ್ಯುಲರ್ ಆಗಿ ಓದೋರು, ಸಾಯಿ ಆರಾಧಿಸ್ತಿರೋರು ಇದಕ್ಕೂ ಮುಂಚೆ ಅವರೆಲ್ಲರೂ ಧೂಪದ ಮಂಗಳಾರತಿನ ಈವನ್ ರೆಕಾರ್ಡಿಂಗ್ಸು ಹಾಕಿರ್ತಾರೆ. ಅದ್ರ ಜೊತೆ ಅವ್ರು ಓದ್ತಾ ಎಷ್ಟು ಮಗ್ನರಾಗಿರ್ತಾರೆ ಅನ್ನೋದು ನಾನು ದೇವ್ರು ನೋಡೋಕ್ಕಿಂತ ಸುತ್ತಮುತ್ತ ಕ್ರೌಡ್ ನೋಡಿದ್ದೇನೆ ಜಾಸ್ತಿ. ಎಲ್ಲರೂ ಲೈನ್ ಆಗಿ ಕೂತ್ಕೊಂಡು ಆ ಮಂಗಳಾರತಿ ಆಗೋವರೆಗೂ ಅವರು ಕೂಡ ಹೇಳ್ಕೊಂಡು ಎಷ್ಟು ಡಿಸಿಪ್ಲಿನ್ ಆಗಿ ಆಮೇಲೆ ಮಂಗಳಾರತಿ ಆದಮೇಲೆ ದರ್ಶನ ಮಾಡ್ಕೊಂಡು ಹೋದ್ರು. ನಾವು ಮುಂಚೆನೇ ದರ್ಶನ ಮಾಡ್ಕೊಳ್ಳೋದ್ರಿಂದ ಮತ್ತೆ ನಾವು ದರ್ಶನ ಮಾಡೋಕೆ ಹೋಗಲಿಲ್ಲ. ಜಸ್ಟ್ ಮಂಗಳಾರತಿ ಆಗೋವರೆಗೂ ಕೂತಿದ್ದು, ಆಮೇಲೆ ಮಂಗಳಾರತಿ ಮುಗಿಸ್ಕೊಂಡು ಮಂಗಳಾರತಿನ ತಗೊಂಡು ಹೋಗಿದ್ದು. ಮಂಗಳಾರತಿ ಮಾಡಿದ್ಮೇಲೆ ಸೈಡಿಗೆ ಇಟ್ಬಿಡ್ತಾರೆ. ಎಲ್ಲರೂ ದರ್ಶನ ಮಾಡ್ಕೊಂಡು ಮಂಗಳಾರತಿ ತೊಗೊಂಬರೋದು. ನಾವು ಡೈರೆಕ್ಟಾಗೆ ತೊಗೊಂಡ್ವಿ, ನಮ್ಮ ದರ್ಶನ ಆಗಿತ್ತು. ಅಲ್ಲಿಂದ ನಾವು ಹೋಗಿದ್ದು ಪ್ರಸಾದ ತೊಗೊಳಕ್ಕೆ. ಪ್ರಸಾದ ತೊಗೊಂಡು ಅವತ್ತಿಂದು ವೈಬೇ ಡಿಫ್ರೆಂಟ್ ಆಗಿತ್ತು. ಎಲ್ಲದನ್ನು ಮರೆತು ನಾವೊಂದು 2 hours ದೇವಸ್ಥಾನದಲ್ಲಿ ಸ್ಪೆಂಡ್ ಮಾಡಿ ದಿನ ಮುಗಿಸಿದ್ವಿ. ಇನ್ನು ಇದು ನೆಕ್ಸ್ಟ್ ಡೇ ಲಾಗೋ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಇದನ್ನು ನಿನ್ನೆನೇ ಮಾಡೋಣ ಅಂತ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಈ ಕೆಲಸ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಆದ್ವಿ. ದಟ್ಟು ನಂಗೆ ಹುಷಾರಿರ್ಲಿಲ್ವಲ್ಲ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದೆ. ನೆಕ್ಸ್ಟ್ ಡೇ ಇದ್ದಿದ್ದು ಜಾಸ್ತಿ ಮುಖ ಎಲ್ಲ ಉತ್ಕೊಂಡು ತುಂಬಾನೇ ಇದಾಗಿತ್ತು. ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಹೇರ್ ಕಟ್ಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇನ್ನೂ ಕನ್ಫ್ಯೂಷನ್ ಇತ್ತು, ಹೇಗೇನು ಬಂದು ಹೇರ್ ವಾಶ್ ಮಾಡಬೇಕಲ್ಲ, ಮತ್ತೆ ಇನ್ನೂ ಹುಷಾರಾಗ್ಲಿದ್ದಂಗಿದ್ರೆ ಅಂತ. ಬಟ್
ಧೈರ್ಯ ಮಾಡಿ ಹೊರಟೆ. ತುಂಬ ದಿನದಿಂದ ಮಾಡಿಸ್ಬೇಕು ಅಂತ ಇರೋದು, ಡಿಲೇ ಆಗ್ತಿದೆ ಅಂತ ಹೇಳ್ಬಿಟ್ಟು ಇನ್ನೇನು ಟ್ರಿಪ್ಪಿಗೆ ಹೋಗ್ತಿದ್ವಲ್ಲ ಅದು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಏರ್ ಕಟ್ಟಿಗೆ ಹೋಗಿದ್ದಾಯ್ತು. ಇನ್ನು ನಾವು ಏರ್ ಕಟ್ಟಿಗೆ ಹೋಗೋದು ಕಟ್ವೆಲ್ ಸಲೂನ್, ಫ್ಯಾಮಿಲಿ ಸಲೂನು. ಇದು ಶಿರಾ ಗೇಟಲ್ಲಿದೆ, ಆಪೋಸಿಟ್ ಟು ಎಸ್ ಮಾಲ್. ಇನ್ನು ಇದು ನಂದು, ನಾನು ರೆಗ್ಯುಲರಾಗಿ ಬರಲ್ಲ, ಇದೇ ಫಸ್ಟ್ ಟೈಮ್. ಅಂದರೆ ಬರ್ತೀನಿ, ಇದು ನನ್ನ ಮಗಳಿದು ನನ್ನ ಹಸ್ಬೆಂಡು ರೆಗ್ಯುಲರ್ ಸಲೂನು. ನಾನು ಫಸ್ಟ್ ಅವ್ರ ಜೊತೆಗೆ ಬರ್ತಿದ್ದೆ ಅಷ್ಟೇ. ನಾನು ಹಿಂದೂ ಮಾಡಿಸಿರ್ಲಿಲ್ಲ, ನಾನು MG ರೋಡಲ್ಲಿ ಮಾಡಿಸ್ತಾ ಇದ್ದೆ ಸಖಿ ಸಲೂನ್ ಅಂತ. ಅದು ಕೂಡ ತುಂಬ ಚೆನ್ನಾಗಿತ್ತು, ನಂಗೆ ಕಂಫರ್ಟಬಲ್ ಫೀಲ್ ಕೂಡ ಆಗ್ತಿತ್ತು. ಸೊ ಅಲ್ಲಿ ಮಾಡಿಸ್ತಿದ್ನಲ್ಲ, ನಾನು ಇಲ್ಲಿ ಟ್ರೈ ಮಾಡಿರಲಿಲ್ಲ. ಇಲ್ಲಿ ಆಂಬಿಯನ್ಸು ಅಂದರೆ ಮೈಲ್ಡಾಗಿ ಮ್ಯೂಸಿಕ್ಕು ಹಾಕಿರ್ತಾರೆ, ಆಂಬಿಯನ್ಸ್ ಪ್ರಕಾರ ಎಲ್ಲದೂ ಇರುತ್ತೆ ಕೂಡ. ಸೊ ನಾನು ಫಸ್ಟ್ ಟೈಮು, ಅಂದರೆ ಅದು ಇರಲಿಲ್ಲ ಅವತ್ತು, ನಾನು ಅರ್ಜೆಂಟಾಗಿ ನೆಕ್ಸ್ಟ್ ಡೇ ಹೋಗ್ಬೇಕಾಗಿರೋದ್ರಿಂದ ಮಾಡಿಸಿದ್ದು. ಕ್ಯಾಟ್ಲಾಗಲ್ಲಿ ನೋಡಿದೆ ಯಾವ್ದಾವ್ದು ಮಾಡಿಸೋಣ ಅಂತ, ಬಟ್ ನನಗೆ ಯಾವಾಗ್ಲೂ ರೆಗ್ಯುಲರ್ ಆಗಿ ನಾನು ಸ್ಟಪ್ಪೇ ನನ್ನ ಹೇರ್ಸಿಗೆ ಮಾಡಿಸಿರೋದು. ಹಾಗಾಗಿ ನಾನು ಮತ್ತು ಬೇರೆ ಯಾವುದು ಬೇಡ, ಏಕೆಂದರೆ ಬೇರೆ ತೊಗೊಂಡು ಅದು ಔಟ್ಪುಟ್ ನೀಟಾಗಿ ಬರಲಿಲ್ಲ ರಿಸಲ್ಟ್, ಅಂದರೆ ಮತ್ತೆ ಡಿಸಪಾಯಿಂಟ್ ಆಗಿಬಿಡುತ್ತೆ. ಸುಮ್ಮನೆ ನಮ್ದು ಏನು ರೆಗ್ಯುಲರ್ ಇದೆಯೋ ಅದೇ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕೆಟ್ಲಾಗಿ ಇಟ್ಬಿಟ್ಟು ಫಸ್ಟ್ ಐಬ್ರೋಸ್ ಮಾಡ್ಸೋಣ, ಇನ್ನು ಕಟ್ ಮಾಡೋರು ಲೇಟಾಗಿ ಬರ್ತಾರಂತೆ, ಕರೆಸಿದ್ರು. ಸೊ ಹಂಗಾಗಿ ಫಸ್ಟ್ ಐಬ್ರೋಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಐಬ್ರೋಸ್ ಮಾಡ್ಕೊತಾ ಇರೋದು. ಇನ್ನು ಐಬ್ರೋಸ್ ಮುಗಿಯೋ ಅಷ್ಟರಲ್ಲಿ ಮತ್ತು ಏರ್ ಕಟ್ಟಿಗೆ ಬಂದು ಮುಗಿಸಿ ಆದಮೇಲೆ ಏರ್ ಕಟ್ಟಿಗೆ ಬಂದೆ. ಏರ್ ಕಟ್ ಮುಂಚೆನೂ ಆ್ಯಸ್ ಯೂಶ್ವಲ್ ಹೇರ್ ವಾಶ್ ಮಾಡ್ತಾರೆ ಅವರು. ನಾನು ಹೇಳಿದೆ ಬೇಡ ಬಿಡಿ, ನಾನು ಮನೇಲಿ ಮಾಡ್ಕೊಂಬಂದಿದ್ದೀನಿ, ನಂಗೆ ಹುಷಾರಿಲ್ಲ, ಮತ್ತೆ ಹೋಗಿ ಮಾಡಬೇಕು ಇದಾದಮೇಲೆ ಕಟ್ಟಾದಮೇಲೆ. ಅಂದರೆ ಇಲ್ಲ, ಅದು ಸರಿ ಆಗಲ್ಲ, ಫಸ್ಟ್ ಏರ್ ವಾಶ್ ಮಾಡೇ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಅವ್ರು ಏರ್ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಇನ್ನು ಅವ್ರದ್ದು ಶಾಂಪೂ ಇನ್ನದು ಕಂಡೀಷ್ನರ್ ಎಲ್ಲ ಹಾಕಿ ಏರ್ ವಾಶ್ ಮುಗಿಸಿದ್ರು. ಅವ್ರು ಕೇಳ್ತಾ ಇದ್ರು ನಿಮಗೆ ಯಾವ ಏರ್ ಕಟ್ ಮಾಡಲಿ ಅಂತ. ನಾನು ಹೇಳಿದೆ ಸ್ಟಪ್ ಮಾಡಿ, ನಾನು ರೆಗ್ಯುಲರ್ ಅದೇ ಮಾಡಿಸೋದು. ಅಂದರೆ ಇಲ್ಲ, ನಿಮ್ಮ ಹೇರ್ಸಿಗೆ ಲೇಯರ್ ವಿತ್ ಸ್ಟಪ್ ಹೋಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವ್ರು ಸಜೆಸ್ಟ್ ಮಾಡಿದರು. ನಿಜವಾಗ್ಲೂ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಅಂತ. ಎಗೇನ್ ಈ ಸಲ ಟ್ರಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಮುಂಚೆ ಒಂದ್ಸಲ ಲೇಸರ್ ವಿತ್ ಏರ್ ಕಟ್ ಸ್ಟಪ್ ಮಾಡಿಸಿದ್ದೆ, ನನ್ನ ಹೇರ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಹಂಗಾಗಿ ಸ್ವಲ್ಪ ಯೋಚನೆ ಮಾಡ್ತೀನಿ ಬೇರೆ ಏರ್ ಕಟ್ಸಿಗೆ ಹೋಗೋಕ್ಕೆ. ಆಮೇಲೆ ಅವ್ರು ಕೇಳಿದರು ಎಷ್ಟು ಬೇಕು ಅಂತ, ಮುಂದೆ ಎಷ್ಟು ಬೇಕು, ಹಿಂದೆ ಎಷ್ಟು ಬೇಕು ಅಂತ. ಇಲ್ಲೇನಂದರೆ ಕೆಲವರು ನಮಗೆ ಅಂದರೆ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾರೆ, ಇಷ್ಟು ಬೇಡ ಮಾಡಿಸಿ ಅಂತ. ಬಟ್ ನಾನು ಮನೇಲಿ ಏನು ಅನ್ಕೊಂಬಂದಿದ್ನೋ ಅವ್ರಿಗೆ ಹೇಳಿದಾಗ ಒಂದೇ ಪಾಯಿಂಟ್, ಅದಕ್ಕೆ ಕನ್ವಿನ್ಸ್ ಮಾಡಬೇಕು ಅಂತ ಇಲ್ಲ, ಓಕೆ, ಏಕೆಂದರೆ ಕ್ಲೈಂಟ್ಸ್ದು ರಿಕ್ವೈರ್ಮೆಂಟ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಳಿದ ಮೇಲೆ ಅವ್ರು ಏರ್ ಕಟ್ನ ಸ್ಟಾರ್ಟ್ ಮಾಡಿಕೊಂಡ್ರು. ನಾನು ಹೇಳೋದಿಷ್ಟೇ, ನಿಮಗೆ ನೀವು ಜೀವನದಲ್ಲಿ ನಾವು ಚೆನ್ನಾಗಿರಬೇಕು ಅಂತ ಫಸ್ಟ್ ಅಂದ್ಕೊಳ್ಳಿ. ನಾವು ಚೆನ್ನಾಗಿದ್ರೆ ನಮ್ಮ ಸುತ್ತಮುತ್ತ ಚೆನ್ನಾಗಿರ್ತಾರೆ. ಪಾರ್ಲರಿಗೆ ಹೋದ್ವಾ, ಹಂಗೆ ಹೇಳಿದ್ರ ಬಿಟ್ಬಿಡಿ 4 ಜನ ಏನು ಮಾತಾಡ್ತಾರೆ ಅಂತ. ಏಕೆಂದರೆ ನಮ್ಮ ಕೂದಲು ನಮ್ಮ ಹೆಮ್ಮೆ. ಇವಾಗ ಕೂದಲಿಲ್ದವ್ರು ಇಲ್ಲದೆ ಇದ್ದಾಗ ನಮ್ಮ ಕಾನ್ಫಿಡೆನ್ಸ್ ನೋಡಿ, ಅಂದರೆ ಏರ್ ಫಾಲ್ ಆಗ್ತಿದೆಯಾ ಅಥವಾ ಏನೋ ಒಂದು ದಟ್ಟವಾಗಿರೋ ಕೂದಲು ಹೋಗ್ತಿದೆ ಟೆನ್ಷನ್ನಿಂದ ಅಂದಾಗ, ನಮ್ಮದು ಏನೋ ಒಂದು ರೆಡಿಯಾಗಿ ನಿಂತಾಗ ಕೂದಲು ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಥವಾ ಹೇರ್ಸ್ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ನಮ್ಮದು ಕಾನ್ಫಿಡೆನ್ಸ್ ಎಷ್ಟು ಲೂಸ್ ಆಗುತ್ತೆ. ಸೊ ಹೇರ್ನ ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಫೈನಲಿ ನಾನು ಹೇರ್ ಕಟ್ ಆಗಿಬಿಟ್ಟು ಫೈನಲ್ ಔಟ್ಪುಟ್ಟು ವಿತೌಟ್, ಅಂದರೆ ಇನ್ನೂ ಸೆಟ್ ಮಾಡ್ದಲೇ ಈ ಥರ ಕಾಣಿಸ್ತಿತ್ತು. ಸೆಟ್ಟಿಂಗ್ಸ್ ಏನೇನು 1 or 2 days ಇರುತ್ತೆ. ಬಟ್ ಅವ್ರು ಹೇಳ್ತಾಯಿದ್ರು ನೋಡಿ ಈ ಥರ ಹಾಕ್ಕೊಂಡ್ರೆ ಈ ಥರ ಬರುತ್ತೆ, ಕ್ಲಿಪ್ಸ್ ಎಲ್ಲ ಹಾಕ್ಕೊಂಡ್ರೆ ಅಂತ ತೋರಿಸ್ತಾ ಇದ್ರು. ಇನ್ನು ಈ ಹೇರ್ಸಿಗೆ ಯಾವ ಶಾಂಪು ಕಂಡೀಷ್ನರ್ ಹಾಕ್ತಿದ್ದೀವಿ ಅನ್ನೋದಕ್ಕಿಂತ ಮುಂಚೆ ನಾವು ಏನು ತಿಂತಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇರ್ಸಿಗಾಗಲಿ ಐಸಿಗಾಗಲಿ ಏನೇನು ತಿಂದರೆ ಒಳ್ಳೆಯದೋ ಫಸ್ಟ್ ಹೊಟ್ಟೆಗೆ ಅದನ್ನು ತಿಂದರೆ ಮಾತ್ರ ನಮ್ಮ ಶಾಂಪು ಆಗಲಿ ಕಂಡೀಷ್ನರ್ ಆಗಲಿ ಸೆಕೆಂಡ್ರಿ ವರ್ಕ್ ಆಗೋದು. ಇದನ್ನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಸೊ ನಿಮ್ಮ ಹೇರ್ಸು ನಮ್ಮ ಲಿಟ್ರಲಿ ನಮಗೆ ಯಾವಾಗಲೂ ಎಲ್ಲರೂ ಕಿರೀಟ ಅಂತೂ ಹಾಕ್ಕೊಂಡು ಓಡಾಡ್ತಿರಲ್ಲ, ನಮ್ಮ ದೇಹಕ್ಕೆ ಕಿರೀಟನೇ ಕೂದಲು. ಸೊ ಆ ಕಿರೀಟನ ತುಂಬ ಚೆನ್ನಾಗಿ ಕಾಪಾಡೋದು ನಮ್ಮದೇ ಕರ್ತವ್ಯ. ಬೇರೆಯವ್ರು ಏನು ಮಾತಾಡಿದ್ರು ಅದು ನಮ್ಮ ಕಿರೀಟದಿಂದ ಆಚೆ ಇರಲಿ ಅಂತ ಹೇಳ್ತೀನಿ. ಇನ್ನಷ್ಟೇ ಸೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಮನೇಲಿ ಸೆಟ್ ಮಾಡ್ತೀವಿ, ಈ ಥರ ನಮ್ಗೆ ಸೆಟ್ ಆಗಲ್ಲ. ಯಾಕೆ ಅಂದರೆ ಅವರು ಹೇರ್ ಡ್ರೈಯರ್ ಮಾಡ್ತಿದಾರಲ್ಲ, ಲಿಟ್ರಲಿ ನನ್ನ ಕೂದಲಿಂದ ಹೊಗೆ ಬರ್ತಿತ್ತು. ನನ್ನ ಹಸ್ಬೆಂಡ್ ಏನಿದು ಹೊಗೆ ಬರ್ತಿದೆ ಅಂತೆಲ್ಲ ಕೇಳ್ತಿದ್ರು. ಏನಾಗಲ್ಲ ಬಿಡಿ ಅಂತ ಹೇಳ್ತಾ ಇದ್ದು. ಫೈನಲಿ ನನ್ನ ಹೇರ್ ಕಟ್ ಈ ಥರ ಬರೋದು ನಿಜವಾಗ್ಲೂ ಖುಷಿ ಆಯಿತು. ನೀವೇ ನೋಡಿದ್ರಲ್ಲ ನನ್ನ ಡೇ ಸ್ಟಾರ್ಟ್ ಆದಾಗ ನನ್ನ ಮುಖ ಎಲ್ಲ ಹೆಂಗಿತ್ತು ಅಂತ. ಇನ್ನು ಹೇರ್ಸ್ ಕಟ್ ಆದಮೇಲೆ ನನ್ನ ಮುಖ ಒಂದು ಸ್ವಲ್ಪ ಗ್ಲೋನೇ ಬಂದಿತ್ತು. ನಾನು ಯಾವ ಫೇಶಿಯಲ್ಲು ಏನೂ ಮಾಡಿಸಿಲ್ಲ. ನಾನು ಫೇಶಿಯಲ್ ಮಾಡಿಸಿದ್ದೇನೆ ನನ್ನ ಮದುವೆಗೆ, ಅಕ್ಕನ ಮದುವೆಗೆ ಬಿಟ್ಟರೆ ಮಾಡಿಸಿಲ್ಲ ಕೂಡ. ಫೈನಲಿ ಈ ಥರ ನನ್ನ ಹೇರ್ ಕಟ್ ಫೈನಲ್ ಆಗಿ ಲುಕ್ ಬಂದಿತ್ತು. ಇನ್ನು ಇನ್ನೊಬ್ರು ಬಂದ್ಬಿಟ್ಟು ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ತಾ ಇದ್ರು ಅವರು.
ಅವ್ರು ಬಂದು ಹೇಳ್ತಾ ಇದ್ರು, ಈ ಥರ ಸ್ಟೈಲ್ ಮಾಡ್ಕೊಳ್ಳಿ, ಈ ಥರ ಸ್ಟೈಲ್ ಮಾಡ್ಕೊಳ್ಳಿ, ಈ ಥರ ಬಂದಿದೆ, ಫ್ರೀ ಹೇರ್ಸ್ ಬಿಟ್ಟರೆ ಈ ಥರ ಬಿಡಿ ಅಂತ ಹೇಳ್ಬಿಟ್ಟು ಅವರು ನನಗೆ ಹೇಳ್ತಾ ಇದ್ರು. ಅವರು ಆ ಥರ ಇದನ್ನ ಮಾಡಬೇಕಾದ್ರೆ ನಾನು ಅವ್ರ ಹತ್ರ ಕಾನ್ಸಂಟ್ರೇಟೇ ಮಾಡಿಲ್ಲ ಅನ್ಸುತ್ತೆ. ಈಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅವ್ರು ಹೇಳ್ತಿರೋದು ನಾನು ಏನು ಕೇಳಿಸ್ಕೊಂಡೇ ಇಲ್ವಲ್ಲ ಅಂತ. ಈ ಒಂದು ಎಲ್ಲ ಮಾತಾಡ್ಕೊಂಡೇ ಮಾಡಿದ್ವಿ, ನಮ್ಮ ಕನೆಕ್ಟ್ರು ಸರಿಯಾಗಿ ಹಾಕಿರದೇ ಇರೋ ಕಾರಣ ಸೊ ಎಲ್ಲ ಮ್ಯೂಟ್ ಆಗಿಬಿಟ್ಟು ವಿಡಿಯೋ ಆಗಿಬಿಟ್ಟಿದೆ. ಸೊ ನಾನು ಈ ಸಲೂನ್ನ 100% ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಫ್ರೆಂಡ್ಲಿ ನೇಚರು, ನೀಟಾಗಿ ಕಮ್ಯುನಿಕೇಟ್ ಮಾಡ್ತಾರೆ, ನಮಗೆ ಕ್ಲೈಂಟ್ಸಿನ ಮೇನ್ ಇಂಪಾರ್ಟೆನ್ಸ್ ತೊಗೊತಾರೆ. ಸೊ ನನಗಂತೂ ಇಷ್ಟ ಆಯಿತು. ನೀವು ಕೂಡ 100% ಮಾಡಿಸ್ಕೊಬೋದು. ಇನ್ನು ಫೈನಲ್ ಆಗಿ ಮೇಡಮ್ ಕೂಡ ನನಗೆ ಹೇರ್ ಕಟ್ ಮಾಡಿದ್ರಲ್ಲ, ಅವ್ರು ಕೂಡ ಹೇಳ್ತಾ ಇದ್ರು, ನೋಡಿ ಈ ಥರ ಬಂದಿದೆ, ಇಷ್ಟ ಆಯ್ತಾ ಅಂತ ಕೇಳಿದ್ರು. ನನಗಂತೂ 100% ಇಷ್ಟ ಆಯಿತು ಅಂತ ಹೇಳಿದೆ. ಅವ್ರು ಕೂಡ ಖುಷಿಪಟ್ಟರು. ಕ್ಲೈಂಟ್ಸ್ ಖುಷಿಪಟ್ಟರೆ ಆಬ್ವಿಯಸ್ಲಿ ಅವ್ರು ಕೂಡ ಖುಷಿಪಡ್ತಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೂಡ ಥ್ಯಾಂಕ್ ಯು ಹೇಳಿ ನನ್ನ ಏರ್ ಕಟ್ಟು ಆಲ್ಮೋಸ್ಟ್ ಒಂದು 2.5 hours ನನ್ನ ಏರ್ ಕಟ್ಟಿಗೆ ನಾನು ಸ್ಪೆಂಡ್ ಮಾಡಿದ್ದು. ಅಲ್ಲಿಂದ ನನ್ನ ಹಸ್ಬೆಂಡ್ ಏರ್ ಕಟ್ಟಿಗೆ ಬಂದರು. ನಾನು ಹೇಳಿದೆ ಸೈಮಲ್ಟೇನಿಯಸ್ಲಿ ಇಬ್ಬರು ಮಾಡ್ಕೊಳ್ಳೋಣ ಅಂತ, ಬಟ್ ನಂಗೆ ಹುಷಾರಿರದೇ ಇರೋ ಕಾರಣ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ತಗೊಳ್ಳೋಣ ಅಂದಿದ್ದಕ್ಕೆ ಅವರು 2.5 years ನನ್ನ ಜೊತೆನೇ ಸ್ಪೆಂಡ್ ಮಾಡಿದರು ಕೂಡ. ಇನ್ನು ಅವ್ರದ್ದು ರೆಗ್ಯುಲರಾಗಿ ಇಲ್ಲೇ ಬರೋದ್ರಿಂದ ಇವರೆಲ್ಲ ಗೊತ್ತಿದ್ರು. ಎಲ್ಲರೂ ನೇಮು ಕೇಳಿದ್ವಿ. ಲಿಟ್ರಲಿ ಇವತ್ತು ನೆನಪಾಗ್ತಿಲ್ಲ ನನಗೆ, ಎಲ್ಲ ಮ್ಯೂಟ್ ಆಗಿರೋದ್ರಿಂದ ವಿಡಿಯೋ. ಬೇಕಾದರೆ ಇವರೇ ಬೇಕು ಅಂದರೆ ನನ್ನ ವಿಡಿಯೋ ಯಾರಾದರೂ ಆಸ್ಪಾಸ್ ತುಮಕೂರು ಆಸ್ಪಾಸ್ ನೋಡ್ತಾ ಇದ್ದರೆ ಇವ್ರನ್ನ ಕೇಳಿ, ಅವ್ರು ನಮ್ಗೆ ಯಾರು ಕೇಳ್ತೀರೋ ಅವರೇ ಬಂದುಬಿಟ್ಟು ಅವರು ಏರ್ ಕಟ್ ಕೂಡ ಮಾಡಿಕೊಡ್ತಾರೆ. ಇನ್ನು ಇವ್ರು ಏನು ಮಾಡ್ತಿದ್ದಾರಲ್ಲ, ನನ್ನ ಮಗಳಿಗೂ ಇವರೇ ಏರ್ ಕಟ್ ಮಾಡೋದು. ಸೊ ನನ್ನ ಹಸ್ಬೆಂಡಿಗೆ ಇವರು ಮಾಡ್ತಾರೆ, ಇನ್ನೊಬ್ರು ಮಾಡ್ತಾರೆ. ಅವರಿಲ್ಲ ಅಂದರೆ ಇವ್ರ ಹತ್ರ ಮಾಡಿಸ್ತಾರೆ. ಇವ್ರು ಕೂಡ ತುಂಬ ಚೆನ್ನಾಗಿ ಏರ್ ಸ್ಟೈಲ್ ಮಾಡಿಕೊಡ್ತಾರೆ. ಸೊ ಮ್ಯಾಚ್ ಅವ್ರ ಏರ್ ಕಟ್ಟಿಂಗು ನನ್ನ ಏರ್ಸ್ ಈ ಥರ ಇತ್ತು. ಆಫ್ಟರ್ ಏರ್ ಕಟ್ಟು ಈ ಥರ ಕಾಣಿಸ್ತಿದೆ ನನ್ನ ಹೇರ್ಸು ಚೆನ್ನಾಗಿದೆ ಅಂತ ಅನಿಸಿದರೆ ನೀವು ಕಟ್ ಮಾಡಿಸ್ಬೇಕು ಅನಿಸಿದರೆ ಹೋಗಿ ಕಟ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋ ನೋಡಿ ನನ್ನ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರೋ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.